ಎಲ್ಗೋ ಹೋಗವ್ರಪ್ಪ, ಮನೆಯಾಗ ಯಾರೂ ಇಲ್ವಲ್ಲ. ಎಲ್ಗೋ ಹೋಗವಳಪ್ಪ ಅವಳು. ನಾನು ಈ ಸೀರೆನ ಕೊಡೋಣ ಅನ್ಕಂಡೆ, ಎತ್ಲಾಗೋ ಅದೇ ಹೋಗವ್ರೆ. ಇಲ್ಲಪ್ಪ ಮನೆಯಾಗೆ ಎಲ್ಗೋ ಹೋಗಿರ್ಬೇಕು ಅನ್ಸುತ್ತೆ. ಸಾಮಾನ್ಯ ಚೆನ್ನಾಗೈತೆ, ಏನಂತಾರೆ ಏನೋ ಸೀರೆ ಚೆನ್ನಾಗೈತೆ, ಒಳ್ಳೇದೇ ತಗೊಂಬಂದಿದ್ದೀವಿ. ಹೇಳ್ಬಿಡು, ಅವ್ರಂತ ಹಂಗೆ ಮಾಡ್ತಾರೆ ಅಂದ್ರೆ ನಾವು ಹಂಗೆ ಮಾಡಬಾರ್ದು ಅಂತ ಒಳ್ಳೇದೇ ತಗೊಂಬಂದಿದ್ದೀವಿ. ಚೆನ್ನಾಗೈತೆ 2,000 ರೂಪಾಯಿ ಸೀರೆ. ನಾವು ನನಗಾಲೇ ಹಂಗೆ ಮನಸ್ಸೇ ಬರಲ್ಲ, ಏನೋ ಸಿಟ್ಟಾಗ್ತೀವಿ ಅಷ್ಟು ಬಿಟ್ಟರೆ ನನಗೆ ಹಂಗೆ ಮನಸ್ಸೇ ಬರೋದಿಲ್ಲ ಶಿವಾನಿ. ನೀನೇನೋ ನಾನು ಸೀರೆ ಚೆನ್ನಾಗೈತೆ, 2,500 ರೂಪಾಯಿನೂ ಅಲ್ಲ. ಚೆನ್ನಾಗೈತೆ ನೋಡು, ಎಷ್ಟು ಚೆನ್ನಾಗೈತೆ. ಬ್ಲೌಸು ಹಂಗೆ ಅಪೋಸಿಟ್ ಬಂದೈತಾ, ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಅಕ್ಕನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಿದೊಂದು ಕೆಲಸ ನಾವು ಯಾಕೆ ಹಂಗೆ ಮಾಡ್ಬೇಕು, ಅವರು ಹಂಗೆ ಮಾಡ್ತಾರೆ ಅಂತಂದ್ರೆ ನಾವು ಹಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಅಂತ ಅನ್ನಿಸ್ತು ಅಲ್ವೇ. ನನಗೂ ಹಂಗೆ ಮನ್ಸು ಬರೋದೇ ಇಲ್ಲ. ಅಯ್ಯೋ ಪಾಪ ಏನು ಅನ್ಕೊಂತಾರೋ ಏನೋ, ನಾವು ಹಿಂಗೆ ಮಾಡಬಾರ್ದಲ್ಲೇ ಅಂತ ನಮಗೆ ಬೇಗ ಮನಸ್ಸು ಒಯ್ಯೊಂದ್ಬಿಡುತ್ತೆ. ಅವ್ರಿಗೆ ಒಂದು ಸ್ವಲ್ಪನೇ ಏನೋ ಅನ್ಸಲ್ವೇ ಅನ್ಸುತ್ತೆ ನನಗೆ ಋತು ಅಕ್ಕನಿಗೆ. ನನಗೂ ಹಂಗೆ ಅನಿಸುತ್ತೆ. ನಾನು ಇಲ್ಲಿಂದ ಸಿಟ್ಟು ಮಾಡ್ಕೊಂಡು ಅವ್ರು ಹಂಗೆ ಮಾಡಿರೋದಕ್ಕೆ ತೆಗಿ, ಈಗ 1,000 ರೂಪಾಯಿದು ಅಷ್ಟೇ ತರಬೇಕು, ಜಾಸ್ತಿ ರೇಟಿನ ತಗೊಂಬೋದೇ ಬೇಡ. ನಮಗೆ ತಂದಿರೋದಕ್ಕಿನ ಅದಕ್ಕಿನ ಸ್ವಲ್ಪ ಕೀಳಾಗೆ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ಬಿಡತ್ಲಾಗೆ ಈ ಪಾಪ ಮನೆ ಹೆಣ್ಮಗಳು ಇರೋರೊಬ್ಬರು ಇಬ್ಬರು ಮಕ್ಳನ್ನ ಮದುವೆ ಮಾಡ್ತಾ ಇದ್ದಾರೆ. ಹಂಗೆ ಮಾಡಬಾರ್ದು ಅಂತೇಳಿ ನಾನು ಬಿಡತ್ತೆ ಚೆನ್ನಾಗಿರಲಿ ಅಂತ ಹೇಳಿ ತಗೊಂಡೆ. ಇನ್ನೇನು ಮಾಡೋಣ. ಚೆನ್ನಾಗೈತೆ ಕಲರೂ, ನನಗೇನೋ ಇಷ್ಟ ಆಯಿತು. ನಿನಗೂ ಇಷ್ಟ ಆಯ್ತಲ್ವೇ, ಚೆನ್ನಾಗೈತೆ ಅಂತ ಅಂದೆ ನೀನು. ನನಗೂ ತುಂಬ ಇಷ್ಟ ಆಯಿತು, ಸಖತ್ತಾಗೈತೆ ಕಲರ್, ಎಷ್ಟು ಚೆನ್ನಾಗೈತೆ. ಅದರಲ್ಲಿ ಬೇರೆಯೇ ಗೋಲ್ಡ್ ಹೂವು ಎಲ್ಲ ಚೆನ್ನಾಗಿ ಬಂದಿರೋದಕ್ಕೇ ಚೆನ್ನಾಗೈತೆ. ಆವಣ್ಣಂಗೂ ಸ್ವಲ್ಪ ರೇಟ್ ನಾವೇ ತಗೊಂಡ್ವಿ, 2,000-3,000 ರೂಪಾಯಿ ನಾವು. ಸಾಕು, ಅವ್ರಿನ್ನೂ ಅಂತಿಂತ ತಗೊಂಬಂದವ್ರೆ, ನಾವಿನ್ನು ಒಳ್ಳೆವೇ ತಗೊಂಬಂದ್ವಿ. ಪಾಪ ಅವಣ್ಣಗೆ ಒಳ್ಳೆಯ ತರಬೇಕು ಅಂತ ನಾನು ಅದಕ್ಕೆ ಒಳ್ಳೆವೇ ತಗೊಂಡೆ. ನೋಡು ಎಲ್ಲ ಚೆನ್ನಾಗಿದೆ, ಚೆನ್ನಾಗೈತೆ. ನನಗೂ ಭಾಳ ಇಷ್ಟ ಆಯಿತು. ಕೊಡೋಣ ಹೇಳು, ಏನೋ ಅಂತೈತೋ ಏನೋ ಅಂದ್ಲೇಳು. ಚೆನ್ನಾಗಿರತ್ತೆ ತಂದಿದ್ದೀವಲ್ಲ, ಏನೋ ಅಂಬಲ್ಲ. ಚೆನ್ನಾಗೈತೆ ಸೀರೆ, ನೋಡೋಕೆ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗೈತೆ ಗೊತ್ತೇ, ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಅಮ್ಮ ಯಾಕೋ ಫೋನ್ ಮಾಡ್ತೈತೆ, ತಡಿ ಶಿವಾನಿ ಮಾತಾಡ್ತೀನಿ. ಯಾಕೆ ಕೇಳು, ಆವಾಗಲೇ ಮಾಡಿದ್ರೆ ಅನ್ಸುತ್ತೇನೆ ಬರ್ಬೇಕಾದ್ರೆ. ನಾನು ಹಂಗೆ ಎಂಬನ ಅಂತ ಅನ್ಕೊಂಡೆ, ಪುಣ್ಯಾಕ ಯಾವುದೋ ಫೋನ್ ಬರ್ತೈತೆ ನೋಡು ಅಂತೇಳಿ ಎಂಬನ ಅನ್ಕೊಂಡೆ. ಹೆಂಗೋ ಬಿಡತ್ತೆ, ಯಾವುದೋ ಏನೋ ಅಂತ ಮತ್ತೆ ಸುಮ್ಮನೆ ಅದೇ. ಅಮ್ಮನೇ ಮಾಡೈತೆ ಅಕ್ಕ, ಅವಾಗಿಂದ 2-3 ಸರ್ತಿ ಫೋನ್ ಮಾಡೈತೆ. ಯಾಕೆ ಮಾಡೈತೋ ಕೇಳ್ತೀನಿ. ಹಲೋ ಹೇಳಮ್ಮ. ಹಲೋ, ಏನು ಮಾಡ್ತಿದ್ರಮ್ಮ, ಯಾಕೆ ಫೋನ್ ಎತ್ತಲಿಲ್ಲ? ಆಯ್ತು ನಮ್ಮ ಊಟ? ಪಾಪ ಏನು ಮಾಡ್ತಾ ಇದ್ದಾನೆ? ಮಲಗಿಸಿದಮ್ಮ ಇವಾಗಿನ. ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಸೀರೆ ತಗೊಂಬರಕ್ಕೆ ಹೋಗಿದ್ವಿ ಋತು ಅಕ್ಕನಿಗೆ. ತಗೊಂಬಂದು ಈಗ ಇಬ್ಬರು ಶಿವಾನಿ ನಾನು ನೋಡ್ತಾ ನಿಂತ್ಕೊಂಡಿದ್ವಿ. ನೋಡ್ತಿದ್ವಿ, ಚೆನ್ನಾಗೈತೆ. 2,500 ರೂಪಾಯಿ ತಗೊಂಬಂದ್ವಿ ಕಣಮ್ಮ. ದುಡ್ಡು ಕೊಡಬೇಕೋ ಬೇಡವೋ, ಅವರೆಲ್ಲ ತಗೊಂಬರ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲನ. ಸುಮ್ಮನೆ ಯಾಕೆ ನೀನು ಇದು ಮಾಡೋಕೆ ಹೋದೆ? ವರ್ಷಣ ಫೋನ್ ಮಾಡಿದ್ದ. ಅಲ್ಲ ಪುಣ್ಯ ನೋಡಮ್ಮ, ಋತಮ್ಮನ ಏನೋ ಬಂದು ಅಲ್ಲಿ ಒಬ್ಬಂಟಿದ್ರು ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ ನಮಗೆ ಅಂತೇಳಿ ಏನೋ ಬಂದು 2 ದಿನ ಇರೋದಕ್ಕೆ ಪುಣ್ಯಮ್ಮ ಏನೋ ಮಾತಾಡುತ್ತೆ, ಸಿಟ್ಟಾಗುತ್ತಂತೆ. ಪಾಪ ನಮ್ಮ ಋತಮ್ಮ ಅಳ್ತೈತೆ ಅಂತೇಳಿ ಫೋನ್ ಮಾಡಿದ್ದ. ನಿನ್ಗೇನು ಬೇಕು? ಸುಮ್ಮನಿರೋಕ್ಕಾಗಲ್ವೇ? ನಾನು ಹೇಳಲ್ವೇ ನೀನು ಸುಮ್ಮನಿರಮ್ಮ, ನೀನು ಮಾತಾಡಬೇಡ ಅಂತೇಳಿ ಎಷ್ಟು ಹೇಳಿದ್ರು ನೀನು ಯಾಕಮ್ಮ ಇಂಥವೆಲ್ಲ ಮಾಡೋಕೆ ಹೋಗ್ತೀಯಾ? ಅಯ್ಯೋ ನಾವೇನು ಮಾತಾಡಲ್ಲ ಕಣಮ್ಮ. ಅವಕ್ಕ ಎಷ್ಟು ಇದನ್ನು ಮಾಡೋದು ಗೊತ್ತೇ, ನಾವು ನಿನ್ನ ತೆಗೆ ಸಮೇತ ನಾವು ಇಷ್ಟು ದಿನ ಆಗೈತೆ, ನಾನು ಶಿವಾನಿ ಇಬ್ಬರು ಯಾರ ಹತ್ರನೂ ನಾವು ಹೇಳ್ಕೊಂಡಿಲ್ಲ. ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳಬೇಕಂದ್ರೆ ಅದು ಹೆಂಗಮ್ಮ ಆಗುತ್ತೆ? ಸೀರೆ ತಗೋಬೇಕಂದ್ರೂ ಬೇಡ ಅಂತಾರೆ. ಒಂದು ಫೋನು ನಾನು ತಮ್ಮನ ಅಂತ ಇದ್ದೆ, ಏನು ಮೃತಮ್ಮ ಬೇಡ ಅಂತಾಳೆ ಅಂತ ಇವತ್ತೇನು ಹಂಗೆ ಅಂತೈತೆ, ಅವರು ಹಂಗೆ ಅಂತಾರೆ. ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಯಾಕೆ ಕೇಳಬೇಕು? ನಾವು ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಗಂಡ ಅಂತ ಆದ್ಮೇಲೂ ಋತುವಕ್ಕ ಹೇಳ್ದಂಗೆ ಕೇಳಬೇಕಂದ್ರೆ ಯಾರಾಗುತ್ತಮ್ಮ? ಯಾರು ಕೇಳಲ್ಲ, ಸುಮ್ಮನಿರಮ್ಮ. ಇವಾಗಿನ ಕಾಲದಾಗೆ ಅವರು ಸೀರೆ ತಂದಿದ್ದು ನೋಡ್ಬೇಕಾಯ್ತು ನನಗೆ, ಎಂತ ತಗೊಂಬಂದಿದ್ರು. ನೀನೇನು ಚೆನ್ನಾಗಿರಲಿಲ್ಲ ಅಂತ ಸೀರೆ ತಗೊಂಬಂದಿದ್ರು. ನಾವು ಎಷ್ಟು ಇದನ್ನು ಮಾಡ್ತೀವಿ ಅವ್ರಿಗೆ. ಹೆಂಗನಾಗ್ಲಿ ಆತು, ಮಾತಾಡ್ಬೇಡ ಕಣಮ್ಮ. ಹೇಳಮ್ಮ ಪುಣ್ಯ ಹಿಂಗೆ ಅಂದ್ಲು ಅಂತೇಳಿ ಫೋನ್ ಮಾಡಿ ದರ್ಶನ ಹೇಳ್ತೀನಿ ಬಿಡೋಣ ಅಂದೆ. ನಾನೇನು ಸುಮ್ಮನೆ ಇರಲ್ಲ, ನಾನು ಮಾತಾಡ್ತೀನಿ ಹಿಂಗೆ ಅಂತ ಹೇಳ್ತಿದ್ದ. ದರ್ಶನ ಫೋನ್ ಮಾಡಿದ್ದ, ಸಿಟ್ಟು ಮಾಡ್ಕೊಂಡಿದ್ದ. ಏನೋ ಹೇಳಿದ್ಲಂತೆ, ಹೇಳ್ತಾರು ತಮ್ಮ ನನ್ನ ಮಗಳು ಹೇಳ್ತು ಗೊತ್ತೇ, ಏನೋ ಒಬ್ಬಂಟಿಗ್ರು ಅಂತ ಮದುವೆ ಮಾಡೋಕ್ಕಂತ ಬಂದವ್ರೆ. ಅದಕ್ಕೆ ಇವರಿಬ್ರು ಹಿಂಗೆ ಮಾತಾಡೋದು, ಹಿಂಗೆ ಅಂಬೋದು, ನಿನ್ಗೇನು ಬೆಲೆ ಕೊಡಲ್ಲ, ನಿನ್ಗೇನು ಹಂಗೆ ಹಿಂಗೆ ಅಂತ ಮಾತಾಡ್ತಾರಂತೆ ಅಂತ ಹೇಳ್ತಾ. ಹಂಗೆಲ್ಲ ಮಾತಾಡ್ಬಿಡಕಣಮ್ಮ. ನಮ್ಮ ಅಣ್ಣ ನನಗೆ ಫೋನ್ ಮಾಡಿದ್ದ, ನೋಡಮ್ಮ ಹೇಳೋಕ್ಕಲ್ಲ ನಿನ್ನ ಮಗಳಿಗೆ ಅಂತ ಹೇಳಿ ಹೇಳ್ತಿದ್ದ. ಸುಮ್ಮನಿರ ಮಾತಾ, ನಾವೇನಂಗೆ ಮಾಡಲ್ಲ, ಏನಿಲ್ಲ. ಅವ್ರು ಹೇಳೋದೆಲ್ಲ ಏನು ಕೇಳ್ತೀಯ? ಅವ್ರು ಹಂಗೆ ಮತ್ತೆ ಏನಾದರೂ ಒಂದು ಮಗಳನ್ನ ಬಿಟ್ಕೊಡಲ್ಲ. ನಮ್ಮ ಅತ್ತೆನೂ ನಮ್ಮ ನಾವು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀವಿ. ನೀನಲ್ಲ ಕಣಮ್ಮ, ನಾವು ಯಾರು ಹೇಳಿದ್ರು ಸುಮ್ಕಿರಲ್ಲ. ನಾನು ಮಾತ್ರನ, ನಾನು ಎಷ್ಟು ದಿವಸ ಅಂತ ನೋಡೋಣ, ಎಷ್ಟು ದಿನ ಅಂತ ಸಹಿಸ್ಕೊಂಬನ. ನಮ್ಗೆ ಎಂತ ತಂದಿದ್ರು ಗೊತ್ತೇ ಅವ್ರ ಸೀರೆನ, ಅವ್ರು ತಂದಿರೋ ಸೀರೆ ನಾವು ಮಾತ್ರ ಹೆಂಗಿದ್ರು ಹುಡ್ಕೋಬೇಕು, ಅವ್ರಿಗೆ ಮಾತ್ರ ನಾವು 10,000 ಗಟ್ಟಲೆ ಕೊಡಬೇಕು. ಅದಕ್ಕೆ ನಾವೇ ತಗೊಂಬಂದು 2,500 ರೂಪಾಯಿದೆ ತಗೊಂಬಂದಿದ್ದೀವಿ ಚೆನ್ನಾಗಿರೋದು. ಅವ್ರಂತ ಹಂಗೆ ಮಾಡ್ತಾರಂದ್ರೆ ನಾವು ಹಂಗೆ ಮಾಡಬಾರ್ದು ಅಂತ. ಅಯ್ಯೋ ಸೀರೆದೆಲ್ಲ ಯಾವ ಲೆಕ್ಕ ಬಿಡಮ್ಮ. ಮತ್ತೆ ನೇನು ಸೀರೆ ನಿಗಳಮ್ಮ, ನಾನು ಈಗ ಬಾರ್ತಾಯಿ ನಿನ್ಗೆ ಯಾವ್ದು ಬೇಕ್ತಿರೋ ತಗೊಂಡೋಗಿ ಮತ್ತೆ ಮದುವೆ ಹುಡ್ಕೊಂಬಕ್ಬೇಕಾದ್ರೆ ನಾನೇ ಕೊಡಿಸ್ತೀನಿ.
ಅವ್ರು ಎಂಥದನ್ನ ತರ್ಲಿಗೆ ಇಸ್ಕೊಂಡು ಸುಮ್ಮನೆ ಇಕ್ಕಬೇಕು. ಮಾತಾಡಕ್ಕೆ ಹೋಗ್ಬಾರ್ದು. ಎಂಥದನ್ನ ತರ್ಲಿ ಹೇಳು, ನಮ್ಗೆ ಇಷ್ಟ ಆದರೆ ಹುಡ್ಕೋಬೇಕು, ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಟ್ಟು ಯಾವ ಸೀರೆನೇ ಆಗಲಿ ಅಚ್ಚುಕಟ್ಟಾಗಿ ಹೇಳೋಡು ಪುಣ್ಯಮ್ಮ. ನೀಟಾಗಿ ಪಿನ್ ಮಾಡಿ ಉಟ್ಕೊಂಡಿದ್ದೀವಿ ಅಂತಂದರೆ ಎಲ್ಲ ಸೀರೆನೂ ಚೆನ್ನಾಗಿ ಕಾಣ್ತವೆ. ನೋಡಕ್ಕೆ ಮಾತ್ರ ಯಾವ ಸೀರೆನೂ ಚೆನ್ನಾಗಿ ಕಾಮಲ್ಲ ಅಷ್ಟೇ, ಎಲ್ಲ ಚೆನ್ನಾಗಿ ಕಾಣ್ತಾವ ಕಣಮ್ಮ. ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಯಾಕಿಗಳಪ್ಪ ಹಿಂಗೆ ಮಾತಾಡಿದ್ರು ಅಂಬ ನಿಷ್ಠುರ ಓದ್ಕೋಬಾರ್ದು ಕಣಮ್ಮ. ಸುಮ್ಮನೆ ನಿಷ್ಠುರ ಓದ್ಕೊಂಡಿಗಳಪ್ಪ ಹಿಂಗೆ ಮಾಡಿದ್ರು ನಮ್ಗೆ ಹಿಂಗೆ ಅಂದರು ಅಂಬೋದು ಅಷ್ಟು ನಿನ್ನ ಮೇಲೆ ಬೇಜಾರಿಕೆ ಅಂತಾರೆ ಅವರು. ಸುಮ್ಮನಿರು, ನೀನೇನು ಮಾತಾಡಕ್ಕೆ ಹೋಗ್ಬೇಡ, ಏನು ಅಂಬಕ್ಕೆ ಹೋಗ್ಬೇಡ. ಇಲ್ಲ ಕಣಮ್ಮ, ನಾನಂತೂ ಅಂದಂಗಿರಲ್ಲ. ಮಾತು ಬಂದೈತೆ ಅಂದ್ರೆ ನಾನು ಅಂಬ್ತೀನಿ. ನೀನು ಹೇಳಿದ್ರು ಅಂಬೋದೇ, ಯಾರು ಹೇಳ್ದಿದ್ರು ಅಂಬೋದೇ. ನಾನು ಎಷ್ಟಂತ ನಾವು ದಿನ ನೋಡೋಕ್ಕಾಗುತ್ತೆ. ಅನ್ಬೋಸ್ ನಮಗೂ ಸಾಕಾಗೈತಿ. ಏನು ಯಾವುದೊಂದಕ್ಕೆ ಆಗಲಿ ಒಂದು ಸೀರೆ ತಗೋಬೇಕು ಅಂದ್ರೂ ನಮ್ಮ ಋತಮ್ಮನ ಕೇಳ್ರಿ, ಒಂದು ಫೋನ್ ತಗೋಬೇಕಂದ್ರು ನಮ್ಮ ಋತಮ್ಮನ ಕೇಳ್ರಿ. ಎಲ್ಲದಕ್ಕೂ ಋತಮ್ಮ ನಮಗೇನೇನು ಬೆಲೆನೇ ಇಲ್ಲ ಮನೆಗೆ ಸೊಸೆಯರಾಗಿ ಗೊತ್ತೇ. ನಾವು ಮಗಳು ಬಂದೈತೆ ಅಂದರೆ ನಮ್ಮ ಅತ್ತೆ ಸೊಸೆಯರ ಮುಂದೆ ಏನು ನಾವೇನೇನು ಲೆಕ್ಕನೇ ಇಲ್ಲ. ಮಗಳು ಮುಂದೆ ಸೊಸೆಯರ್ ಲೆಕ್ಕಿಲ್ಲ. ಅಸೆಲ್ ನೋಡಮ್ಮ, ಅವ್ರ ಅಮ್ಮನೇ ಆಗಲಿ ಬಿಟ್ಕೊಡುತ್ತೇನ. ಲಸ್ಮಜ್ಜಿ ಎಷ್ಟು ಬಿಟ್ಕೊಡಲ್ಲ ಗೊತ್ತೇ ಸೊಸೆನ. ಏನಂದ್ರೆ ನನ್ನ ಸೊಸೆ ಗನ್ಮ ಮಾಡ್ತಾಳೆ ಕಣಿ, ಯಾಕುಂಬಲ್ವಿ ನನ್ನ ಸೊಸೆ ಮಾಡೋದ ಅಂಬುತ್ತೆ. ಇರೋದು ಅಕ್ಕ ಹಂಗಲ್ಲ. ಎಷ್ಟು ಇದನ್ನು ಮಾಡ್ತಾರೆ ಇವ್ರು, ಮಾಡೋದು ನಿನಗಿನ್ನೂ ಗೊತ್ತಿಲ್ಲ ಕಣಮ್ಮ. ಬಾಯ್ಬೇಕಾದ್ರೆ ಲಸ್ಮಜ್ಜಿನೇ ಕೇಳು. ಎಷ್ಟು ನಮಗೆ ಮರ್ಯಾದಿನೇ ಕೊಡಲ್ಲ ಗೊತ್ತೇ. ನಮ್ಮ ಅತ್ತೆನೂ ನಮ್ಮ ಅಮ್ಮ ಬರೀ ಮಗಳು ನಿಮ್ಗೇನು ಗೊತ್ತಾಗಲ್ಲ. ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಇಲ್ದಲೆ ನಾವು ಮನೆ ಮಠ ಸಂಸಾರ ಅಂತೇಳಿ ಕಟ್ಕೆ ಅಂತಲೇ ನಾವು ಇದು ಮಾಡ್ತೀವೇನಮ್ಮ. ಎಷ್ಟು ಇದು ಮಾಡ್ತಾರೆ ನೋಡು. ನಾನು ಬಂದಾಗ ಗೊತ್ತಾಗುತ್ತೆ. ನಾವು ವಾದ ಮಾಡಬೇಡ ಕಣಮ್ಮ, ಹೇಳ್ದಂಗೆ ಕೇಳು ಪುಣ್ಯಮ್ಮ, ಹೇಳ್ದಂಗೆ ಕೇಳು ಅಷ್ಟೇ. ಸುಮ್ಮನೆ ಯಾಕೆ ಹೇಳಪ್ಪ ಇಂಥದ್ದೊಂದ್ರು ಹಿಂಗೆ ಮಾತಾಡಿದ್ರು ಬಂದು ನಿಷ್ಠೂರ ಆಗ್ಬಾರ್ದು ಕಣಮ್ಮ. ನಿನ್ನೊಳೆದ್ಕಾಗಿ ಹೇಳ್ತಿರೋದು. ಸರಿ ಆಯ್ತು ಹೇಳಮ್ಮ, ಬಾ ನಾಳೆಗೆ ಬಂದಾಗ ಮಾತಾಡೋಣ ಬಾ. ಸರಿ ಆಯ್ತು ಹೇಳಮ್ಮ, ನಾಳೆಗೆ ಬರ್ತೀನಿ. ಸುಮ್ಮನೆ ಯಾಕೆ ಮಾತಾಡಕ್ಕೆ ಹೋಗ್ಬಿಡಿ ಹೇಳಪ್ಪ. ಮಾತಾಡಿದ್ರೆ ನಿಷ್ಠೂರ, ಸುಮ್ಮನಿರು. ಯಾಕೆ ಮಾತಾಡಕ್ಕೆ ಹೋಗ್ಬಾರ್ದು. ಮಾತಾಡಿದ್ರೆ ಸುಮ್ಮನೆ ಓಟು ಎಲ್ಲೆಲ್ಗೋ ಹೋಗ್ತವೆ. ಯಾಕತ್ತ ಸುಮ್ಮನೆ ಮಾತು ಬಂದ ಮಾತಾಡಲೇಬೇಕಾಗುತ್ತೆ ಕಣಮ್ಮ. ಸಮಯ ಸಂದರ್ಭ ಅವಾಗ ಹೆಂಗಿರುತ್ತೆ ಅದಕ್ಕೆ ತಕ್ಕನಂಗೆ ನಾವು ಮಾತಾಡಲೇಬೇಕಾಗುತ್ತೆ. ಮಾತಾಡ್ದಂಗೆ ಹೆಂಗಿರೋಕ್ಕಾಗುತ್ತಮ್ಮ. ಮಾತಾಡಲೇಬೇಕಾಗುತ್ತೆ. ಮಾತಾಡ್ದಂಗಂತೂ ಇರೋಕ್ಕಾಗಲ್ಲ. ಸರಿ ಆಯ್ತು ಹೇಳಿ, ನಾಳೆಗೆ ಬರ್ತೀನಿ. ಸುಮ್ಮನಿರು. ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ತಂತ ನಮ್ಮ ಮಾಮ. ಅದಕ್ಕೆ ನಮ್ಮ ಅಮ್ಮಯ್ಯ ಬೈತಾಯ್ತು. ಅವ್ರು ಅಂದಿರೋದು ಯಾರಿಗೂ ಕಾಣಿಸಲ್ಲ. ಅವರು ಹಂಗೆ ತಗ ನಿಮ್ಮಮ್ಮ ಏನು ನಿಮ್ಮಪ್ಪ ಋತಮ್ಮ ಅಂತ ನನಗೆ ಹಂಗೆ ಸಿಟ್ಟೆ ಬರುತ್ತೆ. ನಿಮ್ಮ ಅಮ್ಮ ಅಂತ ಯಾವಾಗ ಋತು ಅಂಬ ಅವಳು ಅತ್ತೆ ಅಂಬತ್ಕ ಹಂಗೇನೆ ನಿಮ್ಮ ಅಮ್ಮ ಅಂತೂ ಹೋಗು. ನಮ್ಮ ಋತಮ್ಮ ಅಂತೈತೆ ನಿಮ್ಮ ಅಮ್ಮನೂ ನಿಮ್ಮಪ್ಪಯ್ಯ ಎಲ್ಲರೂ ಅಷ್ಟೇ. ನಾಳೆ ನೋಡಿದ್ದು ನಿಮ್ಮ ಅಮ್ಮ ಅಂತ ಬಿಡತ್ತ. ಯಾವಾಗಲೂ ನಮ್ಮ ಋತಮ್ಮ ಅಂತ ಅಂತಾನೆ ಇರುತ್ತೆ. ನಿಮ್ಮ ಅಮ್ಮನೂ ಮ್ಯಾಲೆ ಬಿದ್ದು ಮಾತಾಡ್ಸಕ್ಕೆ ಹೋದ್ರೆ ಹಿಂಗೆ ಮತ್ತೆ ಅಮ್ಮನೆಲ್ಲ ಸತ್ರ ತಗೊಂತಾರೆ. ನಾನೇನು ಎದ್ರಕಮ್ಮಕ್ಕೆ ಹೋಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮಗೂ ಎದ್ರಕಮ್ಮಕ್ಕೆ ಹೋಗಲ್ಲ. ನನ್ನ ಮಾತು ಬಂದೈತ ಮಾತಾಡ್ತೀನಿ ಅಷ್ಟೇ. ಯಾರೇನ ಅನ್ಕಂಬ್ಲಿ ಬಿಡು. ಗಳಪ್ಪ ಅಂದರು ಅಂತ ಅಂದರೂ ಪರವಾಗಿಲ್ಲ, ಏನಾನ ಇದು ಮಾಡಿದ್ರು ಪರವಾಗಿಲ್ಲ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನು ಈಗ ಮಾತು ಬಂತ ಮಾತಾಡ್ತೀನಿ, ಸುಮ್ಮನೆ ಆಗ್ತೀನಿ. ನಾನು ಅವ್ರಂಗೆ ಏನು ಮಾಡೋಕ್ಕೆ ಹೋಗಲ್ಲ. ಅಲ್ಲೇ ನೋಡಿ ನಮ್ಮ ಮಾಮನ ಕುಟ್ಟೆ ಅಳ್ತಾ ಹೇಳಿರೋದ. ನಾವೇನಮ್ಮ ಮಾಡಿದ್ದೀವಿ ಅಳ್ತಾ ಹೇಳೋ ಅಂಥದ್ದು. ಸುಮ್ಮನೆ ಯಾಕೆ ನಮ್ಮಮ್ಮ ಬರುತ್ತಂತೆ ಮಾತಾಡ್ತೀನಿ. ನಮ್ಮಮ್ಮ ಇಂತಾಗ ಸರಿಯಾಗಿ ಕುಂಡ್ರಿಸ್ಕೊಂಡು ಸರಿಯಾಗಿ ಹೇಳ್ತೀನಿ. ಹಂಗಾದ್ರೆ ಗೊತ್ತಾಗುತ್ತೆ. ಏನೋ ನಾವು ಬಿಡತ್ತ ಅಂತೇಳಿ ಸುಮ್ಮನಿದ್ದಂಗೆಲ್ಲ ಯಾಕೋ ಇವ್ರು ಜಾಸ್ತಿ ಆಗ್ತೈತಿ. ನೋಡಿ ನಮ್ಮ ಮಾವ ಅಲ್ಲೇ ಫೋನ್ ಮಾಡಿರೋದ. ಮಗಳ ಮೇಲೆ ಅದನ್ನ ಎಷ್ಟು ಪ್ರೀತಿನೋ ಏನೋ, ಅದನ್ನ ಯಾರು ಸುಚ್ಚಿದ್ರು ಆಲೇನೆ ಅವಳೆ ಎಲ್ಲ ಹೇಳಿರ್ತಾಳೆ. ಹೆಂಗೋ ಹಿಂಗೆ ಐತಲ್ಲ ಸಮಸ್ಯೆ, ಅದಕ್ಕೆ ಏನೋ ಹೇಳಿರ್ತಾಳೆ. ಇವಳಿಂದಲೇ ಎಲ್ಲ ಆಗಿರೋದು ಅಂತ ನನ್ನ ಮೇಲೆ ಸಿಟ್ಟು. ಇವಳೆಲ್ಲ ಹೇಳ್ಕೊಡ್ತಾಳೆ, ಎಲ್ಲ ಇದು ಮಾಡ್ತಾಳೆ ಅಂತೇಳಿ ಸಿಟ್ಟು ಮಾಡ್ಕೊಂಡ್ಲೆ ಬಿಡು. ಸೀರೆ ತಂದಿದ್ದೀವ, ಇವಾಗ ಸುಮ್ಮನೆ ಕೊಟ್ಟು ಸುಮ್ಮನೆ ಆಗೋಣ ಅಷ್ಟೇ. ಏನಂಬುತ್ತಾ ಅಕ್ಕ ಸೀರೆ ಚೆನ್ನಾಗೈತೆ ಅಂತ ತಗೊಂಬಂದ್ವಿ ಕಲರು. ತವ್ರ ಮನೆಯಿಂದ ಯಾವ ಸೀರೆ ಕೊಡ್ಸಿದ್ರು ಹುಡ್ಕೊಂಬ್ಲೇಬೇಕಕ್ಕ ಅಂತೇಳಿ ಅಷ್ಟೇ. ಅದೇನು ಮಾಡ್ತಾನೆ ನೋಡ್ತಾ ಇರ್ರಿ. ಏನಾಗ್ಬೋದಂತ ಮುಂದೇನು ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.